ಕಾವೇರಿ ವಿವಾದ ಬಿಸಿ ನಡುವೆ ಕಬಿನಿಯಿಂದ ತಡರಾತ್ರಿ ತಮಿಳುನಾಡಿಗೆ ನೀರು ಬಿಡುಗಡೆ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಕಾವೇರಿ ವಿವಾದ ಬಿಸಿ ನಡುವೆ ಕಬಿನಿಯಿಂದ ತಡರಾತ್ರಿ ತಮಿಳುನಾಡಿಗೆ ಅಂದ್ರೆ ಶನಿವಾರ ತಡರಾತ್ರಿ ಹಾಗೂ ಭಾನುವಾರ ಶನಿವಾರ ತಡರಾತ್ರಿ 12,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ. ಹಾಗೆ ಭಾನುವಾರನೂ ಕೂಡ 1,900 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಆದ್ರೂ ಏನು ಅಂದ್ರೆ ಕಾರಣ ಎಲ್ರಿಗೂ ತಿಳಿದಿದೆ. ಸಾಕಷ್ಟು ಮಳೆ ಪ್ರಭಾವ, ಮಳೆ ಜೋರಾಗಿ ಬೀಳ್ತಾ ಇದೆ. ಸೊ ಹಾಗಾಗಿ ನೀರ್ ಬಿಡುಗಡೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಡ್ಯಾಮ್ ಹೊಡ್ಕೊಂಡು ಹೋಗುತ್ತೆ. ಕ್ಯಾಚ್ಮೆಂಟ್ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕವು ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ಶನಿವಾರ 12,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದೆ. ಹಾಗೂ ಭಾನುವಾರನೂ ಸಹ ಭಾನುವಾರ ತಡರಾತ್ರಿ ಕೂಡ 1,900 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಈ ನೀರು ಸೋಮವಾರ ಬಿಲಿಗುಂಡ್ಲು ಹಾಗೂ ಬುಧವಾರದೊಳಗೆ ಮೆಟ್ಟೂರು ತಲುಪಲಿದೆ. ಅಂದ್ರೆ ಇವತ್ತು ಅಥವಾ ನಾಳೆ ನಾಡಿದ್ರೊಳಗಡೆ ಮೆಟ್ಟೂರು ಡ್ಯಾಮ್ ಏನಿದೆ ಅಲ್ಲಿಗೆ ಈ ನೀರು ತಲುಪುತ್ತೆ. ಜುಲೈ ಅಂತ್ಯಕ್ಕೆ ಕಬಿನಿ ಜಲಮಟ್ಟ 82.65% ಏರಿಕೆಯಾಗಿದೆ. ಇನ್ನು KRSಗೂ ಒಳಹರಿವು ಹೆಚ್ಚಿದ್ದು ಮಳೆ ಮುಂದುವರೆದರೆ ಹೆಚ್ಚಿನ ನೀರು ಹರಿಯಲಿದ್ದು ತಮಿಳುನಾಡಿನ ಎಲ್ಲಾ ಭಾಗಗಳಿಗೆ ರೈತರಿಗೆ ನೆರವಾಗಲಿದೆ. ಯಾಕೆಂತಂದ್ರೆ ಈಗ ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಈ ಕಾವೇರಿ ಬಿಸಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಎಲ್ಲ ಈಗ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇದು ಬಗೆಹರಿಯದ ವಿವಾದ. ಇದು ಕಾವೇರಿ ಅಂತ ಬಂದಾಗ ಎಲ್ಲಂದ್ರಲ್ಲಿ ಕಿಚ್ಚೆತ್ಕೊಳ್ಳುತ್ತೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೀರು ನಮಗೆ ಬೇಕಾಗಿರತಕ್ಕಂಥದ್ದು ಅಂತ ಇಲ್ಲೊಂದಷ್ಟು ಹೋರಾಟಗಳನ್ನ ಮಾಡ್ತಕ್ಕಂಥದ್ದು. ಹಾಗೆ ತಮಿಳುನಾಡಲ್ಲೂ ಸಹ ರೈತರುಗಳು ನಮಗೂ ಕೂಡ ನೀರು ಬಿಡ್ಲೇಬೇಕು, ಇದು ಪ್ರಕೃತಿಗೆ ಸೇರತಕ್ಕಂಥದ್ದು, ನೈಸರ್ಗಿಕವಾಗಿ ಬರುವಂತದ್ದು ಕಾವೇರಿ ಯಾರ ಸ್ವತ್ತಲ್ಲ ಅನ್ನೋ ಕೂಡ ಅವರ ಒಂದು ನಿಲುವಾಗಿರುತ್ತೆ. ಸೊ ಈ ಕೆಲವೇ ದಿನಗಳಿಂದ ಒಂದಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದಾದ್ರೂ ಸೊ ಕೆಲವೊಂದ್ ಕಡೆಗೆ ಎರಡೂ ರಾಜ್ಯಗಳಿಗೆ ಒಂದು ನೆರವು ಆಗ್ತೈತೆ ಈ ಒಂದು ಮಳೆಯಿಂದಾಗಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗ 2 ದಿವಸಗಳಲ್ಲಿ ಸಾಕಷ್ಟು ಮಳೆ ಆಗಿರೋದ್ರಿಂದ ನೀರಿನ ಪ್ರಮಾಣನೂ ಕೂಡ ಹೆಚ್ಚಾಗಿದೆ. ಕಾವೇರಿ ಆಗಿರ್ಬೋದು ಅಥವಾ ಕಬಿನಿ ಆಗಿರ್ಬೋದು, ಸೊ ಅಥವಾ ಬೇರೆ ಯಾವುದೇ ಜಲಾಶಯಗಳು ತೆಗೆದುಕೊಂಡ್ರು ಕೂಡ ಕಳೆದ ಒಂದು ವಾರದಿಂದ ಬೀಳ್ತಿರುವ ಭಾರಿ ಮಳೆಯಿಂದ ಎಲ್ಲಾ ಜಲಾಶಯಗಳು ಭರ್ತಿಯಾಗುವಂತ ಇದು ಕಾರಣ ಕಾಣಿಸ್ತಿದೆ. ಇನ್ನು ಕಾವೇರಿ ಜಲಾಶಯನ ಪ್ರದೇಶಗಳಲ್ಲಿ ಭಾರಿ ಮಳೆ ಶನಿವಾರ ಹಾಗೂ ಭಾನುವಾರ ತಡರಾತ್ರಿ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡುಗಡೆ ಆಗಿರ್ತಕ್ಕಂಥದ್ದು. ಇನ್ನು ಜಲಾಶಯಕ್ಕೆ ಅರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ನೀರನ್ನು ಹೊರಗೆ ಬಿಡಲಾಗಿದೆ ಅಂತ ತಜ್ಞರು ಹೇಳಲಾಗ್ತಿದೆ. ಮಂಗಳವಾರ ಅಥವಾ ಬುಧವಾರದ ವೇಳೆಗೆ ಮೆಟ್ಟೂರು ಡ್ಯಾಮ್ ಸೇರಲಿದೆ ಈ ನೀರು. ಕಾವೇರಿ ಜಲಾಶಯದ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಶನಿವಾರ ರಾತ್ರಿ ಹಾಗೂ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈ ನೀರು ಸೋಮವಾರ ಬೆಳಗ್ಗೆ ಗಡಿಭಾಗದ ಬಿಳಿಗೊಂಡ್ಲು ತಲುಪುವ ನಿರೀಕ್ಷೆ ಇದ್ದು ಮಂಗಳವಾರ ಅಥವಾ ಬುಧವಾರ ವೇಳೆಗೆ ಮೆಟ್ಟೂರು ಜಲಾಶಯ ಸೇರಲಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿ ನದಿ ಪಾತ್ರವು ಕಳೆದ ಕೆಲವು ದಿನಗಳಿಂದ ಒಣಗಿರುವುದರಿಂದ ನೀರಿನ ಹರಿವಿನ ವೇಗ ಕೊಂಚ ಕಡಿಮೆ ಆಗುವ ಸಾಧ್ಯತೆ ಇದೆ. ನದಿಯ ಹಾದಿಯಲ್ಲಿ ನೀರು ಆವಿಯಾಗುವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ನೀರು ಮೆಟ್ಟೂರು ತಲುಪುವ ನಿಖರ ಸಮಯವನ್ನು ತಕ್ಷಣವೇ ಹೇಳಲು ಸಾಧ್ಯವಿಲ್ಲ ಎಂದು ಜಲಸಂಪನ್ಮೂಲ ಇಲಾಖೆ ಹಿರಿಯ ಅಧಿಕಾರಿಯೊಬ್ಬರು ಈ ಒಂದು ಮಾಹಿತಿ ತಿಳಿಸಿದ್ದಾರೆ. ಕಬಿನಿಯಲ್ಲಿ ಗಣನೀಯವಾಗಿ ಹೆಚ್ಚಿದ ಜಲಮಟ್ಟ ಕಳೆದ ಜುಲೈ ತಿಂಗಳಲ್ಲಿ ಕಬಿನಿ ಜಲಾಶಯದ ನೀರು ಸಂಗ್ರಹಣೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ ನೀಡಿದ್ದರೂ ಸಹ ಶನಿವಾರದವರೆಗೂ ನೀರು ಬಿಡುಗಡೆ ಮಾಡಿರಲಿಲ್ಲ. ಆದರೆ ಜಲಾಶಯಕ್ಕೆ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ನೀರನ್ನು ಹೊರಗೆ ಬಿಡಲೇಬೇಕಾಗಿರುವ ಸಂದರ್ಭ ಎದುರಾಗಿದೆ. KRS ನಲ್ಲೂ ಹೆಚ್ಚಿದ ಒಳಹರಿವು, ಇತ್ತ ಕೃಷ್ಣರಾಜಸಾಗರ ಜಲಾಶಯಕ್ಕೂ ಹರಿವು ಹೆಚ್ಚಾಗಿದೆ. ಕಾವೇರಿ ವಿಚಾರವಾಗಿ ಕರೆಯಲಾಗಿದ್ದ ಸರ್ವಪಕ್ಷ ಸಭೆಗೂ ಮುನ್ನ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆ
ನಡೆದು ಪರಿಸ್ಥಿತಿಯ ಪರಾಮರ್ಶೆ ನಡೆಸಲಾಗಿದೆ. ಕಬಿನಿ ಮತ್ತು ಕೆಆರ್ಎಸ್ ಎರಡೂ ಜಲಾಶಯಗಳು ಭರ್ತಿಯಾಗುವ ಹಂತದಲ್ಲಿದ್ದು ಮಳೆ ಹೀಗೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ತಮಿಳುನಾಡಿಗೆ ಮತ್ತಷ್ಟು ನೀರು ಹರಿಯುವ ಸಾಧ್ಯತೆ ಇದೆ. ಸೊ ತಮಿಳುನಾಡಿಗೆ ಸಮಾಧಾನಕರವಾದ ಅಂತ ವಿಚಾರ ಹೇಳ್ಬೋದು. ಕಬಿನಿಯಿಂದ ನೀರು ಹರಿಸುವುದು ತಮಿಳುನಾಡಿನ ಕುರುವೈ ಬೆಳೆ ಋತುವಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಮಾಧಾನ ತಂದಿದೆ. ಯಾಕೆಂತಂದ್ರೆ ಅಲ್ಲಿನ ಒಂದಷ್ಟು ರೈತರುಗಳು, ತಮಿಳುನಾಡೆಲ್ಲ ಒಂದು ಅರ್ಧ ಭಾಗದ ರೈತರುಗಳು ಈ ಕಾವೇರಿ ನದಿಯನ್ನೇ ನಿರೀಕ್ಷೆಯಾಗಿ ಇಟ್ಕೊಂಡಿದ್ದಾರೆ, ಅವಲಂಬಿತರಾಗಿದ್ದಾರೆ. ಈ ಒಂದು ಅವರ ರೈತಾಪಿ ಜೀವನ ಏನಿದೆ, ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದಷ್ಟು ಭಾಗಗಳು ಏನು ಕಾವೇರಿ ನೀರಿಗಾಗಿ ಅವಲಂಬಿತರಾಗಿರ್ತಕ್ಕಂಥ ರೈತರುಗಳು, ಹಾಗೆ ತಮಿಳುನಾಡಲ್ಲೂ ಸಹ ಒಂದಷ್ಟು ರೈತರುಗಳು ಸೊ ಕಾವೇರಿ ನದಿ ನೀರಿಗಾಗಿ ಅವಲಂಬಿತರಾಗಿರ್ತಕ್ಕಂಥದ್ದು ಗೊತ್ತಿದೆ. ಪ್ರಸ್ತುತ ತಮಿಳುನಾಡಿನ ಮೆಟ್ಟೂರು ಜಲಾಶಯದಲ್ಲಿ 35,774 TMs ನೀರು ಸಂಗ್ರಹವಾಗಿದೆ ಈಗಾಗಲೇ. ಸೊ ಇದು ಜಲಾಶಯದ ಒಟ್ಟು ಸಾಮರ್ಥ್ಯದ ಶೇಕಡ 38.27% ಹೆಚ್ಚಾಗಿದೆ. ಅಧಿಕಾರಿಗಳು ಜಲಾಶಯದ ಒಳಹರಿವಿನ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆ. ಇನ್ನು ಸಿಎಂ ವಿಜಯ್ಗೆ ಮತ್ತೊಮ್ಮೆ ಆಹ್ವಾನ. ಯಾಕೆಂತಂದ್ರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲಿ ಈ ಒಂದು ಕೂಗು ಕೇಳಿ ಬರ್ತಿತ್ತು, ಕಾವೇರಿ ವಿವಾದ ಮುಗಿಲೆತ್ತರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸಿಎಂ ವಿಜಯ್ಗೆ ಆಹ್ವಾನ ನೀಡಲಾಗಿತ್ತು. ಸೊ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಪರಸ್ಪರ ಮಾತುಕತೆಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನ ಆಗಸ್ಟ್ 3ರಂದು ಬೆಂಗಳೂರಿಗೆ ಆಗಮಿಸಬೇಕಾಯಿತು. ಆದರೆ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ತಿಳಿಯಾದ ಬಳಿಕ ಮತ್ತೊಮ್ಮೆ ಬರುವಂತೆ ಕೋರಿದ್ದೇನೆ ಎಂದು ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅದು ಒಳ್ಳೆ ವಿಚಾರ. ಯಾಕೆಂತಂದ್ರೆ ಪ್ರತ್ಯೇಕ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಒಗ್ಗೂಡಿ ಈ ಒಂದು ಪರಿಹಾರ ಒಂದು ಕಂಡುಕೊಂಡಿದ್ದೇ ಆದಲ್ಲಿ ಎರಡೂ ರಾಜ್ಯಕ್ಕೂ ಸೂಕ್ತ ಪರಿಹಾರ ಸಿಗುವಂತ ನಿರ್ಣಯ ತೆಗೆದುಕೊಳ್ಳುವಂತ ವಿಚಾರ ಇದು. ಒಂದು ಕಡೆ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ, ಮತ್ತೊಂದೆಡೆ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಬಿಜೆಪಿ ಸಚಿವರು ಹಾಗೂ ಸಂಸದರು ಹೊಸದಿಲ್ಲಿಯಲ್ಲಿರುವ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದಾರೆ. ಒಂದ್ ಕಡೆ ಟೀಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಅಲ್ಲ, ಬಿಜೆಪಿ ಅಂತ ನಾನು ಒತ್ತಿ ಹೇಳಿತ್ತಿಲ್ಲ. ಯಾಕೆಂದ್ರೆ ಆ ಜಾಗದಲ್ಲಿ ಬಿಜೆಪಿ ಇರ್ಬೋದು, ಅಥವಾ ಕಾಂಗ್ರೆಸ್ನವ್ರು ಇರ್ಬೋದು, ಅಥವಾ JDS ನವ್ರು ಇರ್ಬೋದು, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇದೊಂದು ಕಾವೇರಿ ವಿವಾದನ ಮುನ್ನೆಲೆಗೆ ತೆಗೆದುಕೊಂಡು ಬರುವಂತದ್ದು ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ಕೊಂಡ್ ಬರ್ತಿರ್ತೀವಿ. ಪ್ರತಿ ವರ್ಷನೂ ಇದು ಯಾವುದೇ ಸರ್ಕಾರ ಇರ್ಲಿ, ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳೇನಿದೆ ಆ ಪ್ರತಿಪಕ್ಷಗಳು ಸೊ ಇದನ್ನ ಟೀಕೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದು ಬಿಜೆಪಿ ಅಂತಾನೆ ಹೇಳ್ಬೇಕಾಗಿಲ್ಲ. ಅವ್ರ ಜಾಗದಲ್ಲಿ ಕಾಂಗ್ರೆಸ್ ಇದ್ರು ಕಾಂಗ್ರೆಸ್ನವರು ನೀವು ಅದನ್ನೇ ಮಾಡ್ತೀರಿ, ಇನ್ನು JDS ನವರು ನೀವು ಅದನ್ನೇ ಮಾಡ್ತೀರಿ. ಇದು ರಾಜ್ಯದ ಜನತೆಗೆ ತಿಳಿತಾ ಇಲ್ಲ ಅಷ್ಟೇನೆ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ಜನರನ್ನ ಮುಟ್ಟಾಳರನ್ನ ಹೊರಟಿರ್ತೀರಿ. ಇನ್ನು ಪ್ರಾಮಾಣಿಕವಾಗಿ ಕೆಲವು ಸಂಸದರು, ರಾಜ್ಯದ ಸಂಸದರುಗಳು ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು, ಅಂದ್ರೆ ಪ್ರಾಮಾಣಿಕವಾಗಿ ಇಲ್ಲಿಗೆ ಏನು ಈ ಒಂದು ನಿರ್ಣಯ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕಾವೇರಿ ವಿವಾದವನ್ನ ಪರಿಹಾರ ಮಾಡ್ಲಿಕ್ಕೆ ಏನಂತಂದ್ರೆ ಒಂದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಈ ಕಾವೇರಿ ವಿವಾದ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು ಕೆಲವು ಕನ್ನಡಪರ ಸಂಘಟನೆಗಳು. ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಲಾಶಯಗಳು ಭರ್ತಿಯಾಗುವ ಮಟ್ಟಕ್ಕೆ ಬಂದಿದೆ. ಈಗ ಮಳೆ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ನೀರು ಬಿಡುಗಡೆ ಮಾಡ್ಲೇಬೇಕು ಅನ್ನೋ ಏನು ಆದೇಶ ಬಂದಿತ್ತು, ಅದರ ನಿಟ್ಟಿನಲ್ಲಿ ಅದರ ವಿರುದ್ಧವಾಗಿ ಕರ್ನಾಟಕದ ಕೆಲ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ರಸ್ತೆಗೆ ಇಳಿದು, ಒಂದಷ್ಟು ರೈತರುಗಳು ರಸ್ತೆಗೆ ಇಳಿದು ಹೋರಾಟಗಳನ್ನ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ ಕಳೆದ ಒಂದು 15 ದಿವಸಗಳಿಂದ. ಹಾಗೆ ಈ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಹಾಗೂ ಇನ್ನಷ್ಟು ಇತರ ಸಂಘಟನೆಗಳು ಬರ್ತಕ್ಕಂಥ ಇದೇ ತಿಂಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆದ್ರೆ ಮಳೆ ಬಂದಿದೆ, ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ. ಈಗ ಬೇರೆ ಆಪ್ಷನ್ ಇಲ್ಲಪ್ಪ, ಕಬಿನಿ ಅಥವಾ ಕಾವೇರಿ ನೀವು ಜಲಾಶಯದಿಂದ ನೀರು ಬಿಡ್ಲೇಬೇಕು. ಈಗ ಯಾಕಂದ್ರೆ ಈಗ ಕಬಿನಿಲಿ ಈಗ ಶನಿವಾರ ಹಾಗೂ ಭಾನುವಾರ ಒಂದಷ್ಟು ನೀರು ಬಿಟ್ಟಿದ್ದಾಗಿದೆ. ಅಂದ್ರೆ ಇಟ್ಕೊಳಕ್ಕಾಗಲ್ವಲ್ಲ, ಶೇಖರಣೆ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ, ಡ್ಯಾಮ್ ಇರುತ್ತ. ಸೊ ಹಾಗೆ ಕಾವೇರಿನಲ್ಲಿ ಅಷ್ಟೇನೆ, ನೀರು ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದೆ ಆದಲ್ಲಿ ನೀವು ಹೊರಗಡೆ ಬಿಡ್ಲೇಬೇಕಾಗಿತ್ತು. ಬಟ್ ಈ ನಿಟ್ಟಿನಲ್ಲಿ ಆಗಸ್ಟ್ 13ನೇ ತಾರೀಕು
ಮತ್ತೆ ಈ ಪ್ರತಿಭಟನೆ ಅಥವಾ ಕರ್ನಾಟಕ ಬಂದ್ ಏನಿದೆ ಸೊ ಅದು ಬೇಕಿತ್ತ ಅನ್ನೋದು. ಯಾಕೆಂತಂದ್ರೆ ನಿನ್ನೆ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಈ ವಿಚಾರವಾಗಿ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ತೆಗೆದುಕೊಳ್ಳಲ್ಲ, ಕರ್ನಾಟಕ ಬಂದ್ ಹಾಗೆ ಆಗುತ್ತೆ. ನಾಟ್ ಓನ್ಲಿ ಕಾವೇರಿ ಇಶ್ಯೂ, ಏನು ಬೆಳಗಾವಿ ಇಶ್ಯೂ ಆಗಿರ್ಬೋದು, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳನ್ನ ನಿಟ್ಟಿನಲ್ಲಿ ಒಂದಷ್ಟು ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಅವತ್ತು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅನ್ನೋದು ಕೂಡ ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ನಮ್ಮ ಪ್ರಜಾಧ್ವನಿ ಟಿವಿಯ ವೈಯಕ್ತಿಕವಾಗಿ ಹೇಳೋದಾದ್ರೆ ಇದು ಈ ಟೈಮಲ್ಲಿ ಇದು ಬೇಕಿತ್ತ, ಇದು ಬೇಕಾ? ಯಾಕೆಂತಂದ್ರೆ ಕೆಲವು ಸಂಘಟನೆಗಳು ಹೇಗ್ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ ಯಾವ ಸಮಯ ಯಾವ ಸಂದರ್ಭ, ಯಾಕೆಂತಂದ್ರೆ ಎಲ್ಲರೂ ಕೂಡ ರಾಜ್ಯದ ಹಿತಾಸಕ್ತಿಗೆ ನೀವು ಒಗ್ಗೂಡಿಸದೆ ಆದಲ್ಲಿ, ಕೈ ಜೋಡಿಸದೆ ಆದಲ್ಲಿ ಸಮಯನೂ ಕೂಡ ನೋಡ್ಬೇಕಲ್ವಾ? ಯಾಕೆಂತಂದ್ರೆ ಈಗ ಮಲೆನಾಡಿನ ಭಾಗದಲ್ಲಿ ಒಂದಷ್ಟು ಮಳೆ ಆಗಿದೆ, ಆದ್ರೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ, ಮುಂಗಾರು ಬರ್ಲೇ ಇಲ್ಲ. ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಬರಪೀಡಿತ ಪ್ರದೇಶಗಳಾಗಿ ಮುಂದೂಡ್ತಾ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇದು ಬೇಕಾಗಿತ್ತ? ಬೆಳೆ ಹಾಕಿಲ್ಲ. ಈಗ ಒಂದು ದಿನದ ನೀವು ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಕರ್ನಾಟಕ ಬಂದ್ ಅಂತ ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ, ಇದರಿಂದ ಎಷ್ಟು ಲಾಸ್, ಇದನ್ನ ನೋಡಬೇಕಾಗಿರ್ತಕ್ಕಂಥದ್ದು ಕೂಡ ತಿಳುವಳಿಕೆ ಇರ್ತಕ್ಕಂಥವ್ರು ನೀವು ಇದನ್ನೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಈ ನಿಲುವು ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು ಅನ್ನೋದು ಕೂಡ ಪ್ರಜಾಧ್ವನಿ ಟಿವಿಯ ಮನವಿ ಅಂತಾನೆ ಅನ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.